ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬಾಣಂತಿ. ನನ್ನ ಗಂಡ ವಾರಕ್ಕೆ ಒಂದು ಬಾರಿ ಬಂದು ಹೋಗ್ತಾರೆ. ಇತ್ತೀಚೆಗೆ ನನ್ನ ಚಿಕ್ಕಪ್ಪ ಬಂದು, ನೀನು ಎದೆ ಹಾಲು ಕೇವಲ ನಿನ್ನ ಗಂಡ ಮತ್ತು ಮಗುವಿಗೆ ಮಾತ್ರ ಅಲ್ಲ, ನನಗೂ ಬೇಕು, ನಾನು ಕುಡಿಬೇಕು ಅಂತ ಹಠ ಮಾಡ್ತಿದ್ದಾರೆ. ಇವತ್ತು ಹಠ ಜಾಸ್ತಿ ಆಯಿತು. ನಿನಗೆ ಹಾಲು ನೀನು ಕೊಡಲೇಬೇಕು ಅಂತ ನನ್ನ ಮುಟ್ಬಿಟ್ರು. ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ ನಾನು ಬೆಚ್ಚಿ ಬಿದ್ದೆ. ಆನಂತರ ಚಿಕ್ಕಪ್ಪ ನನಗೆ ತಲೆ ತಿರುಗದಂತಾಯಿತು ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿ ವಿಷಯ ಹಾಗೇ ಹೋಯಿತು. ಮುಂದೆ ಏನಾಯಿತು, ಚಿಕ್ಕಪ್ಪ ಯಾಕೆ ಆ ರೀತಿ ಕೇಳ್ತಿದ್ದಾರೆ, ಇದೆಲ್ಲ ತಿಳ್ಕೊಬೇಕು ಅಂದರೆ ನೀವು ಕಥೆನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕೇಳಿಸ್ಕೋಬೇಕು. ನನ್ನ ಹೆಸರು ಮಧುರ ಅಂತ. ಅಪ್ಪ ಅಮ್ಮ ಪ್ರೀತಿಯಿಂದ ಮಧು ಅಂತ ಕರೀತಾರೆ. ಆ ಹೆಸರೇ ಅಂತ ಹೋಗಿದೆ. ನಮ್ಮ ಕುಗ್ರಾಮ ತೀರ ಹಳ್ಳಿ. ನಾನು ಮತ್ತು ಅಣ್ಣ ಇಬ್ಬರೂ ಇರೋದು. ಅಣ್ಣ ಪೇಟೆಯಲ್ಲಿ ಹೋದ, ಅಲ್ಲೇ ಕೆಲಸಕ್ಕೆ ಸೇರಿಕೊಂಡಿದ್ದಾನೆ. ನನ್ನ ಅಪ್ಪ ಅಮ್ಮಂಗೆ ತಮ್ಮಂದರು ಇಬ್ಬರು, ಒಬ್ಬರು ಪೇಟೆನಲ್ಲಿದ್ದಾರೆ, ಇನ್ನೊಬ್ಬರು ಅಪ್ಪನ ರೀತಿ ವ್ಯವಸಾಯ ಮಾಡಿಕೊಂಡು ಹಳ್ಳಿನಲ್ಲೇ ಇದ್ದಾರೆ. ಆದರೆ ಅವರು ನನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೋತಾರೆ. ನಾನು ಅಪ್ಪ ಅಮ್ಮನ ಮಡ್ಲಿಗಿಂತ ಜಾಸ್ತಿ ಚಿಕ್ಕಪ್ಪನ ಮಡ್ಲಲ್ಲೇ ಬೆಳೆದಿದ್ದು. ಚಿಕ್ಕಪ್ಪ ಅಂದರೆ ನನಗೆ ಅಷ್ಟು ಪ್ರೀತಿ. ನನಗೆ ಪ್ರತಿ ವಿಷಯದಲ್ಲೂ ಸಪೋರ್ಟ್ ಮಾಡೋದು ಚಿಕ್ಕಪ್ಪ. ಆದರೆ ನನ್ನ ಅಪ್ಪ ಆ ರೀತಿ ಸಪೋರ್ಟ್ ಮಾಡೋದೇ ಇಲ್ಲ. ತಪ್ಪು ಮಾಡಿದ್ರೆ ತಪ್ಪು, ಸರಿ ಮಾಡಿದ್ರೆ ಸರಿ, ಅಷ್ಟೆ. ಆದರೆ ನಾನು ತಪ್ಪು ಮಾಡಿದ್ರು ಸರಿ, ಮಾಡಿದ್ರು ಸರಿ. ಆ ರೀತಿ ಚಿಕ್ಕಪ್ಪನಿಗೆ ತುಂಬ ವರ್ಷಗಳ ನಂತರ ಒಬ್ಬಳೇ ಮಗಳು, ಹೆಣ್ಮಗಳು ಹುಟ್ಟಿದ್ಲು. ಅವಳು ನನಗಿಂತ 5 ವರ್ಷ ಚಿಕ್ಕವಳು. ನೋಡೋದಕ್ಕೆ ತುಂಬ ಸುಂದರವಾಗಿದ್ಲು. ಅವಳು ಹುಟ್ಟಿದ ಮೇಲೆ ಚಿಕ್ಕಪ್ಪ ಅವಳಿಗೆ ಹೇಳ್ತಿದ್ರು, ಇವಳು ನಿನ್ನ ಅಕ್ಕ, ಇವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಅಂತ. ನನಗೂ ಹೇಳ್ತಿದ್ರು, ನಿನ್ನ ಪುಟ್ಟ ತಂಗಿ ರಕ್ಷಣೆನ ನೀನೇ ಮಾಡಬೇಕು ಅಂತ. ನಾವಿಬ್ಬರು ಅನ್ಯೋನ್ಯವಾಗಿದ್ವಿ. ಎಲ್ಲ ಚಿಕ್ಕಂದಿನಲ್ಲಿ ದೊಡ್ಡವರಾದಂತೆ ಕಾಂಪಿಟೇಷನ್ ಬೆಳೆಯೋದಕ್ಕೆ ಶುರುವಾಯಿತು. ನನ್ನಲ್ಲೂ ಕೂಡ ಅವಳಲ್ಲೂ. ಪ್ರತಿ ಸ್ಕೂಲಿನ ವಿಷಯದಲ್ಲೂ, ಓದಿನ ವಿಷಯದಲ್ಲಿ, ರೆಡಿಯಾಗೋ ವಿಷಯದಲ್ಲಿ, ಅಕ್ಕಪಕ್ಕದ ಅಂಗಡಿಯವರು ನಮ್ಮನ್ನು ಹೊಗಳಬೇಕು ಅನ್ನೋ ವಿಷಯದಲ್ಲಿ, ಪ್ರತಿ ವಿಷಯದಲ್ಲೂ ಇದು ಜಾಸ್ತಿ ಆಯಿತು. ಆದರೆ ಅವಳದು ಅತಿ ಆಯಿತು. ಈ ಸಣ್ಣ ಪುಟ್ಟ ವಿಷಯಗಳಿಗೆ ಚಿಕ್ಕಮ್ಮ ನಮ್ಮ ಜೊತೆ ಮಾತಾಡೋದನ್ನು ತೀರಾ ಕಡಿಮೆ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅವರಿಗೆ ಅವ್ರ ಮಗಳು ಪ್ರತಿ ವಿಷಯದಲ್ಲೂ ಮುಂದೆ ಇರಬೇಕು. ಇದು ಏನು ಅಂತ ಅರ್ಥನೇ ಆಗ್ತಿಲ್ಲ. ಆದರೂ ನಾವು ಸೈಲೆಂಟ್ ಆಗಿದ್ದೀವಿ. ಏನಾದರೂ ಹೆಚ್ಚು ಕಡಿಮೆ ಮಾತಾಡಿದ್ರೆ ಸಂಬಂಧ ಹಾಳಾಗುತ್ತೆ ಅಂತ. ಆದರೆ ಚಿಕ್ಕಪ್ಪ ಮೊದಲೇ ರೀತಿ ಇದ್ದರೂ ಕೂಡ ಅವ್ರಿಗೆ ತುಂಬ ಪ್ರೀತಿ ಇದೆ ನಮ್ಮ ಮೇಲೆ. ಇಲ್ಲಿ ಹೋಗಬೇಡ, ಇಲ್ಲಿ ಮಾತಾಡಬೇಡ ಅಂದರೆ ನಮ್ಮ ಜೊತೆ ಚಿಕ್ಕಮ್ಮ ಮತ್ತು ಅವ್ರ ಮಗಳು ಹೇಳ್ದಾಗ ಕೇಳಬೇಕು ಅಂತ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ. ಆದರೆ ಚಿಕ್ಕಪ್ಪ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ನನ್ನ ಅಪ್ಪ ಅಂದರೆ ತುಂಬ ಗೌರವ ಮತ್ತು ಪ್ರೀತಿ. ಇನ್ನು ನಾನು ಅಂದರೆ ಪ್ರಾಣ. ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಾರೆ. ನನಗೂ ಕೂಡ ದುಃಖ ಆಗುತ್ತೆ. ನನ್ನ ಮದುವೆ ಒಬ್ಬ ಸುಂದರವಾದ, ಸೃಜನಶೀಲವಾದ, ಕೆಲಸದಲ್ಲಿರೋ ಹುಡುಗನ ಜೊತೆ ಗೊತ್ತಾಯಿತು. ಆಗಲೂ ಕೂಡ ಚಿಕ್ಕಮ್ಮ ಕಷ್ಟಪಡ್ತಿದ್ರು. ಎಷ್ಟು ಕಷ್ಟ ಅಂದರೆ ಹೇಳೋದಕ್ಕೂ ಅಸಾಧ್ಯ. ಇವತ್ತು ಚಿಕ್ಕಪ್ಪ ಬಂದು ಕೇಳೇ ಬಿಟ್ರು, ನಿನಗೆ ಗೊತ್ತಾಗಿರೋ ಹುಡುಗ ನನ್ನ ಮಗಳನ್ನು ಮದುವೆ ಆಗ್ತಾನೆ, ಬಿಟ್ಬಿಡು ಅಂತ. ನಾನು ಒಪ್ಕೊಂಡೆ. ಯಾಕಂದರೆ ಆ ಹುಡುಗ ನನಗೆ ಇಷ್ಟ ಇರಲಿಲ್ಲ. ಅವನ ಮದುವೆ ಆದಮೇಲೆ ತುಂಬ ದೂರದ ಊರಿಗೆ ಕರ್ಕೊಂಡು ಹೋಗ್ತಾನೆ, ಹೈದ್ರಾಬಾದಿಗೆ. ಅಪ್ಪ ಅಮ್ಮನ ಬಿಟ್ಟು ನಾನು ಬೇರೆ ಎಲ್ಲೂ ಹೋಗೋದಕ್ಕೆ ಇಷ್ಟ ಇಲ್ಲ. ಮದುವೆ ಆದರೆ ಇಲ್ಲೇ ಪಕ್ಕದೂರಿನ ಹುಡುಗನಿಗೆ ಮದುವೆ ಆದರೆ ಸರಿ ಅಂತ ಆಸೆ ಇತ್ತು. ಅದೇ ರೀತಿ ನಾನು ಅಪ್ಪ ಅಮ್ಮ ಒಪ್ಕೊಂಡೆ. ಕೇವಲ ಹುಡುಗ ಗೊತ್ತಾಗಿದ್ದಷ್ಟೆ, ಎಂಗೇಜ್ಮೆಂಟೇನು ಆಗಿರಲಿಲ್ಲ. ನನಗೆ ಗೊತ್ತಾಗಿದ್ದ ಹುಡುಗ ನನ್ನ ತಂಗಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡ. ನಂತರ ಚಿಕ್ಕಪ್ಪ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ರು. ನಾನು ಬಲವಂತವಾಗಿ ಮಾತಾಡ್ತಿದ್ದೆ ಅಪ್ಪ ಅಮ್ಮನ ಜೊತೆ. ಅವ್ರಿಗೆ ಮಾತೇ ಇಲ್ಲ. ಮಗಳ ಮದುವೆನ ವಿಜೃಂಭಣೆಯಿಂದ ಮಾಡಿಕೊಂಡು
ನಮ್ಮನ್ನು ಕರೆದಿಲ್ಲ. ಊರಿನ ಜನ ಎಲ್ಲ ಚಿಕ್ಕಪ್ಪ ಚಿಕ್ಕಮ್ಮನ್ನ ಬೈದಿದ್ರು. ಇವ್ರ ಹುಡುಗಿಗೆ ಗೊತ್ತಾಗಿದ್ದ ಹುಡುಗನ್ನ ಅವ್ರಿಗೆ ಒಪ್ಸಿದ್ರು. ಯಾಕಂದರೆ ಕೊನೆ ಪಕ್ಷ ನಮ್ಮ ಹಳಸಿದ ಸಂಬಂಧ ಚೆನ್ನಾಗಿರಲಿ ಅಂತ. ಆದರೆ ಇವನು ಪುನಃ ಪುನಃ ತಪ್ಪು ಕೆಲಸಗಳನ್ನು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡು ಊರಿನ ಜನರು ಚಿಕ್ಕಪ್ಪನ ಫ್ಯಾಮಿಲಿ ಮೇಲೆ ಮತ್ತು ಚಿಕ್ಕಪ್ಪನ ಮೇಲೆ ಆ ಸಡ್ಡೆ ತೋರಿಸಿದ್ರು. ಯಾಕಂದರೆ ಚಿಕ್ಕಪ್ಪ ಒಂದೇ ರೀತಿ ಮಾಡ್ತಿದ್ರು. ಈ ಬಂಧಗಳ ಮಧ್ಯೆ ನನ್ನ ಮತ್ತು ಚಿಕ್ಕಪ್ಪನ ಸಂಬಂಧ ಹೋಯಿತು. ನಾನು ಅಳ್ತಾ ಕೂರ್ತಿದ್ದೆ. ಆಗ ನನ್ನಮ್ಮ ಅವರ ಅಣ್ಣನ ಮಗನ ಜೊತೆ ನನ್ನ ಮದುವೆಯ ನಿಶ್ಚಯ ಮಾಡಿದ್ರು. ವಾರದಲ್ಲೇ ಊರಿನ ದೇವಸ್ಥಾನದಲ್ಲಿ ನನ್ನ ಮತ್ತು ಮಾವನ ಮಗ ರಾಜುವಿಗೆ ಮದುವೆ ಆಯಿತು. ರಾಜು ತುಂಬ ಒಳ್ಳೆಯವನು. ಪೇಟೆನಲ್ಲಿ ಕೆಲಸದಲ್ಲಿದ್ದಾನೆ. ಅವನಿಗೆ ನಾನು ಅತ್ತೆ ಮನೆಗೆ ಹೋಗಬೇಕು ಅಂದರೆ ಅವ್ರ ಮನೆಗೆ ಹೋಗಬೇಕು ಅಂತ ಏನೂ ಇಲ್ಲ. ಇಲ್ಲೇ ಅಮ್ಮನ ಜೊತೆ ಇದ್ದರೂ ಸಾಕು. ಯಾಕಂದರೆ ಇದು ಜಾಯಿಂಟ್ ಫ್ಯಾಮಿಲಿ. ಅವನಿಗೆ 3 ಜನ ಅಣ್ಣಂದರು, 2 ತಂಗಿದಿರು ಇದ್ದಾರೆ. ಮನೆ ದೊಡ್ಡದಾದರೂ ಕೂಡ ಸಾಲೋದಿಲ್ಲ. ಅಲ್ಲಿ ನಿನಗೆ ಸುಮ್ಮನೆ ಟೆನ್ಷನ್, ಕೆಲಸ ಜಾಸ್ತಿ ಮಾಡಿಸ್ತಾರೆ. ಒಮ್ಮೊಮ್ಮೆ ಅತ್ತೆ ಬೈದಿರ್ತಾರೆ. ಆದರೆ ಮಾವ ತಂಗಿ ಮಗಳಲ್ವಾ ನನಗೆ ಸಪೋರ್ಟ್ ಮಾಡ್ತಿದ್ರು. ಅವಳ ಗಂಡ ಇಲ್ಲಿರೋದಿಲ್ಲ. ಅವಳು ಇಲ್ಲಿದ್ದು ನಿಮಗೆ ಕೆಲಸ ಮಾಡಿಕೊಂಡು ಇರಲ್ಲ, ಬೇಡ, ಅಮ್ಮನ ಮನೆಯಲ್ಲಿ ಆರಾಮಾಗಿರಲಿ, ನನ್ನ ತಂಗಿ ಮಗಳು ಅಂತ ಹೇಳ್ತಿದ್ರು. ಈ ಮಧ್ಯೆ ರಾಜು ನನ್ನನ್ನು ಹೊರಗಡೆ ಟ್ರಿಪ್ಗಳಿಗೆ ಅಲ್ಲಲ್ಲೇ ಕರ್ಕೊಂಡು ಹೋಗ್ತಿದ್ರು. ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ನನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ರು. ಅವ್ರ ಪ್ರೀತಿನಲ್ಲಿ ನಾನು ಚಿಕ್ಕಪ್ಪ ಅನ್ನೋರು ಒಬ್ಬರಿದ್ರು ಅನ್ನೋದನ್ನು ಮರೆತು ಬಿಟ್ಟಿದ್ದೆ. ಯಾಕಂದರೆ ನನ್ನ ಅಸ್ತಿತ್ವ ಚಿಕ್ಕಪ್ಪನೇ ಆಗಿತ್ತು. ಆದರೆ ಈಗ ನನ್ನ ಅಸ್ತಿತ್ವ ರಾಜು. ನನ್ನನ್ನು ಪ್ರೀತಿಯ ಸಮುದ್ರದಲ್ಲಿ ತೇಲಿಸ್ತಾರೆ. ಹೂವಿನ ರಾಶಿನ ನನ್ನ ಮೇಲೆ ಸುರಿತಾರೆ. ರಾಜು ತುಂಬ ಒಳ್ಳೆಯವನು. ಅವನ ಜೊತೆ ನಾನು ಸುಂದರವಾದ ಬದುಕನ್ನು ಬದುಕ್ತಾ ಇದ್ದೀನಿ. ಅವನು ಮಿಡ್ಲ್ ಕ್ಲಾಸ್ ಆದರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ, ನೆಮ್ಮದಿಯ ಬದುಕನ್ನು ಸಾಗಿಸ್ತಾ ಇದ್ದೀನಿ ಅಂತ ಅವಳು ಅಂದ್ಕೊಳ್ತಾಳೆ. ಚಿಕ್ಕಪ್ಪ ಮಾಡಿದ್ದು ಸರಿ. ಚಿಕ್ಕಪ್ಪ ಇಲ್ಲದೇ ಇದ್ದರೆ ನನ್ನ ಮತ್ತು ರಾಜು ಮದುವೆನೇ ಆಗ್ತಿರಲಿಲ್ಲ. ಈ ಮಧ್ಯೆ ನಾನು ಪ್ರೆಗ್ನೆಂಟ್ ಆದೆ. ರಾಜು ನನ್ನನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ್ರು. ಮನೆಯವರು ಕೂಡ, ಅಣ್ಣ ಕೂಡ ಊರಿಂದ ಬಂದುಬಿಟ್ಟ. ನನ್ನನ್ನು ಎಲ್ಲರೂ ಅಂಗೈಯಲ್ಲಿ ಹಿಡ್ಕೊಂಡು ನೋಡ್ಕೊಳ್ತಿದ್ರು. ರಾಜು ಮಾತ್ರ ಪ್ರತಿದಿನ ರಾತ್ರಿ ನನಗೆ ಕಾಲು ಮಸಾಜ್ ಮಾಡೋದು, ಕೈ ಮಸಾಜ್ ಮಾಡೋದು ಇವೆಲ್ಲನೂ ಮಾಡ್ತಿದ್ದ. ನನಗೆ ತಿಂಗಳು ಇನ್ನೇನು ತುಂಬುತ್ತೆ ಅನ್ಬೇಕಾದ್ರೆ ಅವನು ಸ್ವಲ್ಪ ದಿನ ರಜೆ ಹಾಕಿ ಬಂದು ನನ್ನ ಸೇವೆನ ಎಷ್ಟು ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಮಾಡ್ತಿದ್ದ. ಅತ್ತೆ ಮತ್ತೆ ಬಂದು ಅವರು ಕೂಡ ಅವ್ರ ಕೈಲಾದಷ್ಟು ಕೆಲಸ ಮಾಡ್ತಿದ್ರು. ಅಂದರೆ ನನ್ನ ಆರೈಕೆ ಬದುಕಲ್ಲಿ ಎಲ್ಲ ಸುಂದರವಾಗಿದೆ. ಆದರೆ ಚಿಕ್ಕಪ್ಪ ಅನ್ನೋರು ಒಬ್ಬರು ಇಲ್ಲ ಅನ್ನೋ ಕೊರಗು ಯಾವಾಗಲೂ ಇರುತ್ತೆ. ಡೆಲಿವರಿ ಲೇಟ್ ಆಗ್ತಿತ್ತು. ಪ್ರತಿಯೊಬ್ಬರು ಬೇಸರ ಮಾಡಿಕೊಂಡ್ರು. ಏನು ಸಮಸ್ಯೆ ಆಗದೆ ಅಂತ ಚಿಕ್ಕಪ್ಪಂಗೆ ಯಾರೋ ಹೇಳಿದ್ರು, ಗೊತ್ತಿಲ್ಲ. ಅವ್ರು ಬಂದು ಇವತ್ತು ನನಗೆ ಇಷ್ಟವಾದ ತಿಂಡಿಗಳನ್ನು ತಂದಿದ್ರು. ನನ್ನನ್ನು ತುಂಬ ಪ್ರೀತಿಯಿಂದ ಮಾತಾಡಿಸಿದ್ರು. ಅವ್ರ ಮುಖದಲ್ಲಿ ಒಂದು ಗಿಲ್ಟಿ ಭಾವನೆ ಇತ್ತು. ನಾನು ಚಿಕ್ಕಪ್ಪನನ್ನು ಗಟ್ಟಿಯಾಗಿ ತಪ್ಕೊಂಡು ಅಳ್ತಾ ಇದ್ದೆ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ನನಗೆ ಯಾರಿಲ್ಲ ಅಂತಂದರು, ನೀವಿರಬೇಕು ಅಂತ ಗೊತ್ತಿಲ್ವಾ ಅಂದಾಗ ಚಿಕ್ಕಪ್ಪ ಏನೂ ಮಾತಾಡದೆ ಮೌನವಾಗಿದ್ದರು. ಇಷ್ಟು ಸೈಲೆಂಟ್ ಆಗಿರೋ ಅಪರಿಚಿತ ಚಿಕ್ಕಪ್ಪನನ್ನು ನಾನು ಇದೇ ಮೊದಲ ಬಾರಿಗೆ ನೋಡಿದ್ದು. ನಾನು ಮೂಕ ವಿಸ್ಮಿತನಾದೆ ಚಿಕ್ಕಪ್ಪನನ್ನು ನೋಡಿ. ಯಾಕಂದರೆ ಅವ್ರು ನನಗೆ ಏನನ್ನೂ ಹೇಳೋದಕ್ಕೆ ಪ್ರಯತ್ನಿಸ್ತಿಲ್ಲ. ಕೇವಲ ಔಪಚಾರಿಕವಾಗಿ ನನ್ನನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅಂದರೆ ನನ್ನ ಮೇಲೆ ಪ್ರೀತಿ ಇಲ್ವಾ? ನಾನೇ ಅಷ್ಟೊಂದು ಆ ಮನುಷ್ಯನನ್ನು ನಂಬಿಟ್ನ ದಿನ ಅಂತ ಅಂದ್ಕೊಂಡೆ. ಆದರೂ ಕೂಡ ಚಿಕ್ಕಪ್ಪನ ನೋಡಿದ ಖುಷಿ ಸ್ವಲ್ಪ ಇತ್ತು. ಆ ಖುಷಿನಲ್ಲೇ ಅವತ್ತು ಸಂಜೆ ಡೆಲಿವರಿ ಆಗಿಬಿಟ್ಟಿತ್ತು. ಮುದ್ದಾದ ಹೆಣ್ಣು ಮಗು ಹುಟ್ಟಿತ್ತು. ಮಗು ಹುಟ್ಟಿದ ಕಾಲ್ಗುಣದಲ್ಲಿ ನನ್ನ ಗಂಡನಿಗೆ ಕೆಲಸದಲ್ಲಿ ಪ್ರಮೋಷನ್ನು ಆಯಿತು. ಬಾಣತನ ಆದಮೇಲೆ ನಾನು ಕೂಡ ನನ್ನ ಗಂಡನ ಜೊತೆ ಸಿಟಿಗೆ ಹೋಗಿ ವಾಸವಾಗಿರೋದು. ನನ್ನ ತಂಗಿ ಬಗ್ಗೆ
ಇನ್ನೂ ಕೂಡ ಸರಿಯಾಗಿ ತಿಳಿದಿಲ್ಲ. ಆದರೆ ಅವಳು ಚೆನ್ನಾಗಿಲ್ಲ ಗಂಡನ ಮನೆಯಲ್ಲಿ, ಅವಳಿಗೆ ತುಂಬ ಕಷ್ಟ ಅಂತ ಹೇಳ್ತಿದ್ರು. ದುಡ್ಡಿರ್ಬೋದು, ಆದರೆ ಪ್ರೀತಿ ವಿಶ್ವಾಸ ಇಲ್ವಂತೆ. ಕೇವಲ ಇವಳನ್ನು ಮನೆಯಲ್ಲಿ ದುಡಿಯೋ ಯಂತ್ರದಂತೆ ಅವರೆಲ್ಲ ನೋಡ್ಕೊಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳಿ ನಾನು ಆ ಸಂಬಂಧದಿಂದ ಪಾರಾಗಿ ಒಳ್ಳೆಯದೇ ಆಗ್ತೇನೋ ಅಂತ ಅನ್ನಿಸ್ತು. ಇವತ್ತು ಅಮ್ಮ ಅಪ್ಪ ಅವ್ರ ದೂರದ ಸಂಬಂಧಿಯ ಮಗಳಿಗೆ ಮದುವೆಗೆ ಹೋಗಿದ್ದಾರೆ. ನಾನು ಮತ್ತು ನನ್ನ ಮಗಳು ಇಬ್ಬರೇ ಇರೋದು. ಪಕ್ಕದ ಮನೆ ಅಜ್ಜಿಗೆ ಅಮ್ಮ ಹೇಳಿ ಹೋಗಿದ್ರು, ಏನಾದರೂ ಬೇಕಾದರೆ ನಮ್ಮ ಮಗಳಿಗೆ ಕೊಡಿ ಅಂತ. ಯಾಕಂದರೆ ಈಗ ನನ್ನ ಮಗುಗೆ 6 ತಿಂಗಳ ಬಾಣಂತಿ. ಪರವಾಗಿಲ್ಲ, ಎಲ್ಲನೂ ಮಾಡ್ತೀನಿ, ಎಲ್ಲ ಕೆಲಸ ಮಾಡೋದಕ್ಕೂ ಪ್ರಯತ್ನಿಸ್ತೀನಿ. ಆದರೂ ಅಮ್ಮ ಬಿಡ್ತಿಲ್ಲ. ಆಗ ತಾನೇ ನನ್ನ ಗಂಡನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡಿ ಫೋನನ್ನು ಇಟ್ಟಿದ್ದೆ. ಕಾಲಿಂಗ್ ಬೆಲ್ ಆಯಿತು. ನನ್ನ ಗಂಡ ಬಂದುಬಿಟ್ನ, ಫೋನಲ್ಲಿ ಮಾತಾಡಿಕೊಂಡು ಅಂತ ಹೋಗು ನೋಡಿದ್ರೆ ನನ್ನ ಚಿಕ್ಕಪ್ಪ ನನ್ನನ್ನು ಬಂದು ಹೇಳ್ಕೊಂಡ್ರು. ನನ್ನ ಮಗುನ ಎತ್ತಿ ಮುದ್ದಿಸಿದ್ರು. ಇದೇ ಮೊದಲ ಬಾರಿ ಅವ್ರು ಬಂದು ಈ ರೀತಿ ಮಾಡಿದ್ದು. ನಂಗೆ ಆಶ್ಚರ್ಯ ಆಗ್ತಿದೆ. ನಂತರ ಚಿಕ್ಕಪ್ಪ ನಿಧಾನವಾಗಿ ಹೇಳ್ತಾರೆ, ನನಗೆ ನಿನ್ನ ಹಾಲು ಬೇಕು ಅಂತ. ನಾನು, ಚಿಕ್ಕಪ್ಪ ಏನು ಮಾತಾಡ್ತಿದ್ದೀರಾ ನೀವು? ನನ್ನ ಅಪ್ಪನ ಥರ ನಿಮಗೆ ನನ್ನ ಎದೆ ಹಾಲು ನಾನು ಕೊಡೋದಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವರು ಎದೆ ಹಾಲು ಅಂತ ತುಂಬ ಗಲಾಟೆ ಮಾಡ್ತಿದ್ದಾರೆ. ನಂಗೆ ಅರ್ಥನೇ ಆಗ್ತಿಲ್ಲ. ಸ್ವಂತ ಚಿಕ್ಕಪ್ಪ ನನ್ನನ್ನು ಕೆಟ್ಟ ರೀತಿ ನೋಡ್ತಾರೆ ಅಂತ ಊರಿನ ಜನ ಹೇಳಿದರು. ಅವ್ರಿಗೆ ಅಕ್ರಮ ಸಂಬಂಧಗಳು ತುಂಬ ಇದೆ ಅಂತ. ಆದರೆ ನಾನು ನಂಬಿರಲಿಲ್ಲ. ಈಗ ಅದು ನಿಜ ಆಗ್ತಿದೆ. ಚಿಕ್ಕಪ್ಪನನ್ನು ದೂರ ತಳ್ಳಿದೆ. ನನ್ನ ಮಗು ಜೋರಾಗಿ ಅಳ್ತಿದೆ. ಚಿಕ್ಕಪ್ಪ, ನಾನು ನಿಮ್ಮ ಮಗಳ ರೀತಿ, ಅದಕ್ಕೆ ಬಂದು ನೀವು ಕೇಳ್ತಿರೋದು. ನೀನನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನೀನು ನಂಗೆ ಹಾಲು ಕೊಡೋದಿಲ್ವಾ ಅಂತ ಚಿಕ್ಕಪ್ಪ ನನ್ನ ಹತ್ರ ಬಂದು ನನ್ನ ಅವ್ರ ಕೈಗಳಿಂದ ಮುಟ್ಟೋದಕ್ಕೆ ಪ್ರಯತ್ನಿಸಿದ್ರು. ನಂಗೆ ನಿಜವಾಗ್ಲೂ ಕಷ್ಟ ಆಗ್ತಿದೆ. ಬೇರೆಯವರಾಗಿದ್ದರೆ ಚೆನ್ನಾಗಿ ಹೊಡೆದು ಹೊರಗಡೆ ಓಡಿ ಹೋಗ್ತಿದ್ದೆ. ಆದರೆ ಸ್ವಂತ ಚಿಕ್ಕಪ್ಪ ಏನು ಮಾಡಲಿ? ಪುನಃ ನನ್ನ ಬಟ್ಟೆನ ಹಿಡಿದು ಎಳೆದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರು. ನೀನು ನನಗೆ ಇವತ್ತು ಹಾಲನ್ನ ಕೊಡಲೇಬೇಕು. ಕೇವಲ ನಿನ್ನ ಮಗುಗೆ ಕೊಟ್ಟರೆ ಸಾಲದು, ನನಗೂ ನಿನ್ನ ಹಾಲು ಬೇಕೇ ಬೇಕು. ನಿನ್ನ ಗಂಡ ದಿನಾ ಕುಡಿದು ಹೋಗೋದಿಲ್ವಾ? ನನಗೂ ಬೇಕು ಅಂತ ಈ ರೀತಿ ತಲೆ ಇಲ್ಲದವರ ಥರ ಮಾತಾಡ್ತಿದ್ದಾರೆ. ನನ್ನನ್ನು ವಿಚಿತ್ರವಾಗಿ ಮುಟ್ತಿದ್ದಾರೆ. ಇವತ್ತು ಏನಾದರೂ ಮಾಡಿಬಿಡ್ತಾರೆ ನನಗೆ ಅಂತ ಭಯ ಆಗೋದಕ್ಕೆ ಶುರುವಾಯಿತು. ಸಂಪೂರ್ಣವಾಗಿ ಬೆವತು ಕೆಳಗೆ ಕುಸಿದು ಹೋದೆ. ನನ್ನ ಮನಸ್ಸು ಹೊಡೆದೋಯ್ತು ಚಿಕ್ಕಪ್ಪ ಮಾಡಿದ ಕೆಲಸದಿಂದ. ಆಗ ಬಂದು ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಹೇಳ್ತಾರೆ, ನನ್ನ ಮಗಳು ಕಷ್ಟದಲ್ಲಿದ್ದಾಳೆ. ಅವಳಿಗೆ ಗಂಡು ಮಗು ಆಗಿದೆ, ಹಾಲಿಲ್ಲ. ಮಗು ದಿನದಿಂದ ದಿನಕ್ಕೆ ಸಣ್ಣ ಆಗ್ತಾ ಇದೆ. ಅವಳ ಗಂಡ ಮಗುನ ಚೆನ್ನಾಗಿ ನೋಡಿಕೊಂಡು ಬಂದರೆ ಮಾತ್ರ ನಿನಗೆ ಮನೆಯಲ್ಲಿ ಜಾಗ, ಇಲ್ಲ ಅಂತಂದರೆ ಇಲ್ಲ ಅಂತ ತುಂಬ ಕಷ್ಟ ಕೊಡ್ತಿದ್ದಾರೆ. ಡಾಕ್ಟರ್ ಬಳಿ ಕರ್ಕೊಂಡು ಹೋದರೂ ಕೂಡ ಅವ್ರು ಕೊಡೋ ರೆಡಿಮೇಡ್ ಫುಡ್ ಮಗುಗೆ ಬೇಕಾದ ಪೋಷಕಾಂಶ ಸರಿಯಾಗಿ ಸಿಗ್ತಿಲ್ವೇನೋ. ಅದು ಹೊತ್ತು ಸಣ್ಣ ಆಗಿಬಿಟ್ಟಿದೆ. ಅದಕ್ಕೆ ಎದೆ ಹಾಲು ಬೇಕು. ನಿಂಗೆ ಜಾಸ್ತಿ ಎದೆ ಹಾಲು ಬರ್ತಿದೆ ಅಂದೆ. ಪ್ಲೀಸ್ ನನ್ನ ಮಗುಗೂ ನೀನು ಎದೆ ಹಾಲು ಕೊಡು ಅಂತ ಅವ್ರು ಹೇಳಿದಾಗ ಇವಳಿಗೆ ತಲೆ ದಿಮ್ ಅಂತ ಅಂದಿತ್ತು. ಅದಕ್ಕೆ ಇವರು ಹಾಲು ಕೊಡು ಅಂತ ಕೇಳ್ತಾ ಇದ್ದಿದ್ದು. ನಾನು ನೋಡಿದ್ರೆ ಚಿಕ್ಕಪ್ಪ ನನ್ನನ್ನು ಹಾಳು ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡೆ. ಅಷ್ಟೇ ತಾನೇ, ಮಗುನ ಕರ್ಕೊಂಡು ಬನ್ನಿ, ಎದೆ ಹಾಲು ಕರೆದು ಕೊಟ್ಟರೆ ಅದು ಹೇಗೆ ಕುಡಿಯುತ್ತೆ ಪಾಪ ಅಂತ ಹೇಳಿದಾಗ ಅರ್ಧ ಗಂಟೆನಲ್ಲಿ ಚಿಕ್ಕಪ್ಪ ಮಗುನ ಮನೆಗೆ ಕರ್ಕೊಂಡು ಬಂದರು. ಮಗುಗೆ ಎದೆ ಹಾಲನ್ನ ಕುಡಿಸ್ದೆ. ಅದು ನೆಮ್ಮದಿಯಿಂದ ನಿದ್ರೆ ಮಾಡ್ತು. ಅಷ್ಟರಲ್ಲಿ ಅಪ್ಪ ಅಮ್ಮ ಎಲ್ಲರೂ ಬಂದರು. ನಾನು ನಡೆದ ವಿಷಯನ ತುಂಬ ಸಿಂಪಲ್ಲಾಗಿ ಹೇಳಿದೆ. ಚಿಕ್ಕಪ್ಪನ ನಡೆದಾಗೆ ತೊಂದರೆ ಬರದಂತೆ. ಆಗ ಮನೆಯವರು ಸಮಾಧಾನ ಪಟ್ಕೊಂಡ್ರು. ನಂತರ ಅಪ್ಪ ಹೇಳಿದ್ರು, ನೀನು ನಿನ್ನ ಹೆಂಡತಿ ನಿನ್ನ ಮೊಮ್ಮಗಳು ಬಾಣಂತನ ಮುಗಿಯೋವರೆಗೂ ಇಲ್ಲೇ ಬಂದು ಇದ್ಬಿಡಿ. ನನ್ನ ಮಗಳ ಎದೆ ಹಾಲನ್ನು ಮಗು ಕುಡಿಯುತ್ತೆ. ನನ್ನ ಹೆಂಡತಿ ಚೆನ್ನಾಗಿ ಆರೈಕೆ ಮಾಡ್ತಾಳೆ ನಿನ್ನ ಮಗಳಿಗೆ. ಆಗ ಅವಳು ಕೂಡ ಚೆನ್ನಾಗಿ ಎದೆ ಹಾಲು ಕೊಡಿಸ್ಬೋದು.
ನಿನ್ನ ಬೀಗರು ಮತ್ತು ಅಳಿಯನ ಜೊತೆ ನಾನು ಮಾತಾಡ್ತೀನಿ. ನನ್ನ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅನ್ನೋದನ್ನು ತಿಳಿದು ಅವ್ರು ಇಷ್ಟೊಂದು ಬಾಲ ಬಿಚ್ಚಿಸ್ತಾ ಇರೋದು. ನಾವಿಬ್ಬರು ಅನ್ಯೋನ್ಯವಾಗಿದ್ದರೆ ಅವ್ರು ನಿನಗೆ ಈ ರೀತಿ ಕಷ್ಟ ಕೊಡೋದಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ನಿನ್ನ ಮೇಲಾಗಲಿ ನಿನ್ನ ಮಗಳ ಮೇಲಾಗಲಿ ಅಂತ ಅಪ್ಪ ಹೇಳಿದಾಗ ನನ್ನ ಕಣ್ಣುಗಳು ತುಂಬಿ ಬಂತು. ಅಪ್ಪಂಗೂ ಚಿಕ್ಕಪ್ಪ ಅಂದರೆ ಅಷ್ಟು ಪ್ರೀತಿ ಅಲ್ವಾ ಅಂತ. ಮಾರನೇ ದಿನವೇ ಅಪ್ಪ ಚಿಕ್ಕಪ್ಪನ ಬೀಗ್ರನ್ನು ಅವ್ರ ಮಗನನ್ನು ಕರೆಸಿ, ನಾವಿಬ್ಬರು ಜೊತೆ ಇದ್ದೀವಿ, ಒಂದೇ ಮನೆಯಲ್ಲಿ ಇರ್ತೀವಿ, ನಮ್ಮ ಮಗಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ನಿಷ್ಠೂರವಾಗಿ ಹೇಳಿದ್ರು. ಏನಾದರೂ ಬಾಣಂತನ ಆದಮೇಲೆ ನಮ್ಮ ಮಗು ನಿಮ್ಮ ಮನೆಯಲ್ಲಿ ಬಂದಾಗ ನೀವು ಕಷ್ಟ ಕೊಡೋದೇನಾದರೂ ಗೊತ್ತಾದರೆ ನಾನಂತೂ ಸುಮ್ಮನೆ ನಿಮ್ಮನ್ನು ಬಿಡೋದಿಲ್ಲ. ನನ್ನ ತಮ್ಮ ಬಿಟ್ಟರು ನಾನಂತೂ ಬಿಡೋದಿಲ್ಲ ಅಂತ ಹೇಳಿದಾಗ ಅವರೆಲ್ಲ ಸ್ವಲ್ಪ ಮಂಕಾದರು. ಅವರಿಗೆ ಚಿಕ್ಕಪ್ಪ ಅಮಾಯಕ ಅಂತ ತಿಳಿದು ಅವರು ಯಾಮಾರಿಸಿ ಏನು ಬೇಕಾದರೂ ಮಾಡಬಹುದು ಅಂತ ಅಂದ್ಕೊಂಡಿದ್ರು. ಈಗ ಅಪ್ಪ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಅವರನ್ನು ಅಪ್ಪಂಗೆ ಬಾಗಲೇಬೇಕಾಯಿತು. ಅವರೆಲ್ಲ ಚಿಕ್ಕಪ್ಪ ಮತ್ತು ಅವ್ರ ಮಗಳ ಬಳಿ ಕ್ಷಮೆ ಕೇಳಿ ಅವರು ಊರಿಗೆ ಅವ್ರು ಹೋದರು. ಮಗುವಿನ ನಾಮಕರಣ ಆದಮೇಲೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ. ಇದೆಲ್ಲ ನೋಡಿ ಚಿಕ್ಕಪ್ಪ ಅಪ್ಪನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರು. ನಾನು ಜೀವನದಲ್ಲಿ ಮಾಡಿದ ಒಂದು ತಪ್ಪಿಂದ ನನ್ನ ಮಗಳಿಗೆ ತೊಂದರೆ ಆಗೋಯ್ತು ನಮ್ಮನ್ನು ಅಂತ ಪುನಃ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅಪ್ಪ ಮತ್ತು ಅಮ್ಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರು. ಆವತ್ತಿಂದ ನಾವೆಲ್ಲ ಅನ್ಯೋನ್ಯವಾಗಿ ಒಟ್ಟಿಗೆ ಇದ್ದೀವಿ. 9 ತಿಂಗಳು ಆದಮೇಲೆ ಚಿಕ್ಕಪ್ಪನ ಮಗಳನ್ನು ಅವಳ ಗಂಡನ ಜೊತೆ ಅವ್ರ ಊರಿಗೆ ಕಳಿಸಿದ್ರು. ಈಗ ಮೊದಲಿಗಿಂತ ಜಾಸ್ತಿ ನಮ್ಮ ಮನೆಯಲ್ಲಿ ಖುಷಿ ಇದೆ, ನೆಮ್ಮದಿ ಇದೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.